ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆಲ್ಲ ಸಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ ನನ್ನ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಅನ್ನ ಕಿತ್ತಾಯಿತು, ಕಸ ಎಲ್ಲ ತೆಗೆದಾಯಿತು, ಗುಡಿಸಾಯಿತು ಮನೇಲೆಲ್ಲ. ಇದು ಇವತ್ತು ಆಮಟೆಕಾಯಿ ಮತ್ತು ಹಾಗಲಕಾಯಿ ಇದು ಸಿಹಿ ಆಮಟೆಕಾಯಿ ಇವೆರಡೂ ಹಾಕಿ ಸಾರು ಮಾಡೋದು. ಅದಕ್ಕೆ ನಾವು GSBಲಿ ರೋಸು ಅಂತೇವೆ. ಇದು ತುಂಬ ಗಟ್ಟಿ ಉಂಟು ಆಮಟೆಕಾಯಿ. ಇದು ಹಾಗೆ ಬೇಯಿಸಿದ್ರೆ ಬೇಯೋದೇ ಇಲ್ಲ. ಸೊ ಹಾಗಾಗಿ ಒಂದು 2 ವಿಸಿಲ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಈಗ. ಕೆಲಸ ಎಲ್ಲ ಮುಗೀತು, ಅನ್ನನೂ ಆಗಿದೆ, ಸಾರು ಒಂದು ಕುದಿತಾ ಇದೆ. ಇದಕ್ಕೆ ಕಡಲೆ ಹಾಕಿರಲಿಲ್ಲ, ಕಡಲೆ ಹಾಕಬೇಕು. ಕಡಲೆ ನೋಡಿ, ಅದು ಒಂದು ಸ್ವಲ್ಪ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಮೂಲಂಗಿ ಪಲ್ಯ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಬೆಂಡೆಕಾಯಿ ತರಾಸಣೆ ಕೂಡ ರೆಡಿಯಾಗಿದೆ. ಊಟಕ್ಕೆಲ್ಲ ರೆಡಿಯಾಗಿದೆ. ಬೇರೆ ಕೆಲಸನೇ ಆಗಿಲ್ಲ, ನೆಲ ಒರೆಸೋದು, ಬಟ್ಟೆ ಒಗೆದು ಅದೇ ಆಗಿಲ್ಲ. ಸೊ ಸಾವಕಾಶ ಮಾಡ್ಕೊಂಡ್ರಾಯ್ತು ಅಂತ ಈಗ ಸಾರಿಗೆ ಕಡಲೆ ಹಾಕ್ತೇನೆ. ಕಡಲೆ ಸ್ವಲ್ಪ ಬೇಯಿಸ್ಕೊಂಡು ಹಾಕಬೇಕು, ಅಂದರೆ ಅದು ಕೈ ಆಗಿರ್ತದೆ, ಇಲ್ಲ ಅಂದರೆ ಅದು ಮತ್ತು ಒಂಥರ ವಾಸನೆ ಇರ್ತದೆ ಅದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಬೇಯಿಸಿ ನೀರು ಬಾಗಿಸಿ ಅದನ್ನ ಇದಕ್ಕೆ ಆ್ಯಡ್ ಮಾಡೋದು. ಹಾಗಲಕಾಯಿ ಮತ್ತು ಸಿಹಿ ಆಮಟೆಕಾಯಿ ಹಾಗಲಕಾಯಿ ಕಡಲೆ ಹಾಕಿ ಸಾರು ಸೂಪರ್ ಟೇಸ್ಟಿಯಾಗಿರ್ತದೆ, ಮಾತ್ರ ಸಖತ್ತಾಗಿರ್ತದೆ. ಫ್ರೂಟ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ತಿನ್ನಲಿಕ್ಕೆ. ಡ್ರೈ ಫ್ರೂಟ್ಸ್ ಒಂದು ಸೇರಿಸ್ಬೇಕು ಇದಕ್ಕೆ. ಟೈಮಿಗೆ 12:15. ಈಗ ಫ್ರೂಟ್ಸ್ ತಿನ್ನೋಣ ಅಂತ ರೆಡಿ ಮಾಡಿಕೊಂಡೆ. ಅದಕ್ಕೆ ಮಿಕ್ಸ್ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ಈಗ ನಾನು ಗ್ರೋಸರೀಸ್ ಕಪಾಟನ್ನ ಒಂದು ಸಲ ಒರೆಸ್ಕೊಳ್ತೇನೆ. ದಿನ ಒರೆಸ್ಕೊಂಡ್ರೂ ಕೂಡ ಸಂಜೆ ಟೈಮಿಗೆ ಮತ್ತೆ ನೋಡಬೇಕು, ಧೂಳು ಕೂತ್ಕೊಂಡಿರುತ್ತೆ, ಡಸ್ಟು. ಸೊ ಹಾಗಾಗಿ ಡೈಲಿ ಒರೆಸ್ಕೊಳ್ಳೋದಾಗತ್ತೆ. ನೋಡಿ, ಒರೆಸಾಯಿತು, ಕಪಾಟೆಲ್ಲ ಒರೆಸಾಯಿತು. ಸ್ವಲ್ಪ ಡೀಪ್ ಕ್ಲೀನ್ ಏನು ಮಾಡೋದಿಲ್ಲ ಡೈಲಿ. ಇಷ್ಟು ಮುಂದ್ಗಡೆ ಇದ್ದಷ್ಟು ಸ್ಪೇಸ್ ತೆಗೆದು, ಮುಂದ್ಗಡೆ ಬಾಟಲ್ ತೆಗೆದು ಎಷ್ಟು ಸ್ಪೇಸ್ ಸಿಗುತ್ತೆ ಅಷ್ಟೇ ಒರೆಸ್ಕೊಂಡಿದ್ದಾಯಿತು. ಅಡುಗೆ ಕೆಲಸ ಮುಗ್ದಿತ್ತು. ಆಮೇಲೆ ಪಾತ್ರೆ ಒಂದು 4 ಇತ್ತು, ಅದನ್ನು ಕೂಡ ತೊಳೆದಾಯಿತು. ಈಗ ನೆಲ ಒರೆಸ್ಕೊಂಡ್ರೆ ಕೆಲಸ ಮುಗೀತು. ಅದೊಂದು ಕಸ ಗುಡಿಸ್ಕೊಳ್ಬೇಕು, ಕಸ ಆಗಿದೆ. ತರಕಾರಿ ಎಲ್ಲ ಹೆಚ್ಚಿದ ಮೇಲೆ ಕಸ ಆಗ್ತದೆಲ್ಲ, ಗುಡಿಸಿರ್ಲಿಲ್ಲ ಬೆಳಿಗ್ಗೆ. ಸೊ ಹಾಗಾಗಿ ಈಗ ಗುಡಿಸಿ ಒರೆಸ್ಕೊಂಡ್ರೆ ಆಯಿತು. 15 ದಿನಗಳ ಹಿಂದೆ ನಾನು ಗಿಡಗಳನ್ನೆಲ್ಲ, ಹೂ ಗಿಡಗಳನ್ನೆಲ್ಲ ಕಟ್ ಮಾಡಿಸಿದ್ದೆ ಅಲ್ಲ, ಆವಾಗ ಈ ಗುಲಾಬಿ ಗಿಡಕ್ಕೆ ತುಂಬ ಮೊಗ್ಗಿತ್ತು. ಅದು ಹೂವಾಗಲಿ ಅಂತ ಕಟ್ ಮಾಡಿಸಿರಲಿಲ್ಲ. ಸೊ ಇದು ಮೊಗ್ಗೆಲ್ಲ ಹೂವೆಲ್ಲ ಆಗಿ ನೋಡಿ ಈಗ ಎಷ್ಟು ದೊಡ್ಡ ಆಗಿದೆ. ಅದು ಈಗ ಕಟ್ ಮಾಡಬೇಕು, ಇಲ್ಲಾಂದರೆ ಹಿಂದ್ಗಡೆ ಇರೋ ದಾಸವಾಳ ಗಿಡಕ್ಕೆಲ್ಲ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇದನ್ನ ಕಟ್ ಮಾಡ್ತೀನಿ. ಮತ್ತು ಮುಳ್ಳು ಗಿಡ ಅಲ್ಲ, ಎದುರಿಗೆ ಇದೆ, ಹಾಗಾಗಿ ಕಟ್ ಮಾಡೋಣ ಅಂತ. ಗುಲಾಬಿ ಜಾಡುವೈ ಮೊದಲಿಗೆ ಅನ್ನಿಸ್ತು ಎಲ್ಲ ಇದ್ರ ಕೊಂಬೆಗಳನ್ನೆಲ್ಲ ತೆಗೆದುಬಿಡಬೇಕು, ಕಟ್ ಮಾಡಿಬಿಡಬೇಕು ಅಂತ. ಹಾಗೆ ಸಣ್ಣ ಕಟ್ ಮಾಡಿದೆ ಕೂಡ. ಆಮೇಲೆ ಅನಿಸ್ತು ಇದು ತುಂಬ ವರ್ಷಗಳ ಹಿಂದೆ ನೆಟ್ಟಿದಂತಹ ಗಿಡ, ಮತ್ತು ಆ ಕಡೆ ಹಿಂದ್ಗಡೆಯಿಂದ ಪೂರ್ತಿ ಒಣಗೋಗಿತ್ತು. ನಾನು ಹಾಗೆ ಕಟ್ ಮಾಡ್ತಾ ಇದ್ದೆ. ಆಮೇಲೆ ಅಬ್ಸರ್ವ್ ಮಾಡಿದೆ, ಆ ಕಡೆ ಕಂಪೌಂಡಿಗೆ ತಾಗಿ ಇದೆಯಲ್ಲ, ಅದು ಆ ಕಡೆ ಪೂರ್ತಿ ಒಣಗಿತ್ತು, ಈ ಕಡೆ ಮಾತ್ರ ಹಸಿರಾಗಿತ್ತು. ಹಾಗಾಗಿ ಅದನ್ನ ಬುಡ ಸಮೇತ ಕಿತ್ತುಬಿಡೋಣ ಅಂತೂ ಅನಿಸಿ ಅದನ್ನ ಕಿತ್ತುಬಿಟ್ಟೆ. ನೋಡಿ ಈಗ ಖಾಲಿ ಆಗಿದೆ, ಗುಲಾಬಿ ಗಿಡನೇ ಇಲ್ಲ. ನೋಡಿ, ದಾಸವಾಳ ಗಿಡ ಮಾತ್ರ ಕಾಣಿಸ್ತಾ ಇದೆ, ಗುಲಾಬಿ ಗಿಡನೇ ಇಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಟೊಂಗೆನ ಅಲ್ಲೇ ನೆಟ್ಟುಬಿಟ್ಟೆ. ಮೊದಲೆಲ್ಲಿ ಯಾವ ಗಿಡ ಇತ್ತು, ಗುಲಾಬಿ ಗಿಡ ಇತ್ತಲ್ಲ, ಅಲ್ಲೇ ಒಂದು ಚಿಕ್ಕ ಟೊಂಗೆನ ನೆಟ್ಟುಬಿಟ್ಟೆ. ನೋಡಿ, ಗುಲಾಬಿ ಗಿಡ ಅದು ಈಗ ಮಳೆಗಾಲದಲ್ಲಿ ದೊಡ್ಡ ಆಗುತ್ತೆ, ಏನು ತೊಂದರೆ ಇಲ್ಲ. ಮತ್ತು ದೊಡ್ಡ ಗಿಡ ಆಗುತ್ತೆ, ಅದು ಹೂವಾಗುತ್ತೆ.
ಸೊ ಹಾಗಾಗಿ ನೋಡಿ ಖಾಲಿ ಖಾಲಿ ಅನಿಸ್ತು. ಈಗ ದಾಸವಾಳ ಗಿಡದಲ್ಲಿ ದಾಸವಾಳ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಅಲ್ಲಿ ಪೂರ್ತಿ ದಾಸವಾಳ ಗಿಡಕ್ಕೆ ತ್ರಾಸು ಕೊಡ್ತಾ ಇತ್ತದು. ಈಗ ಅದನ್ನ ಕಟ್ ಮಾಡಿ ಮತ್ತು ಚಿಕ್ಕ ಗಿಡ ನೆಟ್ಟೆ. ಮತ್ತೊಮ್ಮೆ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಊಟ ಮಾಡೋ ಸಮಯ 2 ಗಂಟೆ 10 ನಿಮಿಷ ಆಯಿತು. ಇವತ್ತು ಸ್ವಲ್ಪ ಹೂವಿನ ಗಿಡದ್ದೆಲ್ಲ ಕೆಲಸ ಇತ್ತು, ಬೇರೆ ಗಿಡ ನೆಡೋದು, ಕಟ್ ಮಾಡೋದು ಗಿಡ ಎಲ್ಲ ಕೆಲಸ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಊಟ ಮಾಡ್ತೇನೆ, ಹಸಿವು ಕೂಡ ಆಗಿದೆ. ಊಟಕ್ಕೆ ರೆಡಿಯಾಗಿದೆ. ಅನ್ನ ಮತ್ತು ಸಾರು, ಮೂಲಂಗಿ ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ. ಬನ್ನಿ ಊಟ ಮಾಡುವ. ಊಟ ಮಾಡಿ ಆಮೇಲೆ ಸಿಗ್ತೇನೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಟೈಮ್ 5 ಗಂಟೆ ಆಯಿತು. ನಮ್ಮ ಮನೆಗ ಸ್ಕೂಲಿಂದ ಬರೋ ಟೈಮ್ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಬರ್ತಾಳೆ. ಉಪ್ಪಿಟ್ಟು ಬಿಸಿ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಮಾಡಿದ ಉಪ್ಪಿಟ್ಟನ್ನು ಬಿಸಿ ಬಿಸಿ ಉಪ್ಪಿಟ್ಟು ತಿಂದರೆ ಎಷ್ಟು ಖುಷಿ ಅಲ್ಲ. ಅದರಲ್ಲೂ ಉಪ್ಪಿಟ್ಟು ಅಂದರೆ ಅವಳಿಗೆ ಇಷ್ಟ. ಸೊ ಬಂದು ಅವಳು ಆರಾಮಾಗಿ ಉಪ್ಪಿಟ್ಟು ತಿನ್ನಲಿ ಅಂತ ಹಸ್ಕೊಂಡು ಬಂದಿರ್ತಾಳೆ. ಸ್ಕೂಲಲ್ಲಿ ಸರಿಯಾಗಿ ಊಟ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಈಗ ಉಪ್ಪಿಟ್ಟು ತಿನ್ನಬೇಕು ಅವಳು. ನೆಕ್ಸ್ಟ್ ಎನರ್ಜಿ ಬೇಕಲ್ಲ ಮುಂದೆ ಬರೆಯೋದು ಓದೋದಕ್ಕೆಲ್ಲ. ಸೊ ಈಗಂತೂ 10th ಅನ್ನೋದು ಓದೋದು ಬರೆಯೋದು ತುಂಬ ಇರುತ್ತೆ. ಹೊಟ್ಟೆಗೆ ಸರಿಯಾಗಿ ಬಿದ್ದರೆ ಎನರ್ಜಿ ಬರ್ತದೆ, ಇಲ್ಲಾಂದರೆ ಇಲ್ಲ. ಉಪ್ಪಿಟ್ಟು ಬಿಸಿ ಮಾಡೋದೀಗ. ನಾನು ಸಂಜೆ ಟೈಮ್ ಏನೂ ತಿನ್ನೋದಿಲ್ಲ ಅಂತ ಹೇಳಿದ್ದೆ ಅಲ್ಲ, ಆದರೆ ಈ ಥರ ಎಲ್ಲ ಉಪ್ಮಾ ಮಾಡಿದ್ರೆ ನಾನು ತಿಂತೇನೆ ಸ್ವಲ್ಪ. ಅನಾಗಂಗೆ ಉಪ್ಪಿಟ್ಟು ಜೊತೆ ಕಾಫಿ ಮಾಡ್ಕೊಡ್ತಾ ಇದ್ದೇನೆ. ಅವಳಿಗೆ ಕಾಫಿ ಇಷ್ಟ. ಕಷಾಯ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ ಅಂದ್ಲು. ಕಾಫಿ ಮಾಡೋದು, ಉಪ್ಪಿಟ್ಟು ಮತ್ತು ಕಾಫಿ ಅವಳಿಗೆ ಕೊಡೋಣ. ನಿನ್ನೆ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದೆ, ನಿನ್ನೆ ಆಗಲಿಲ್ಲ, ಬೇರೆ ಕೆಲಸ ಇತ್ತು. ಸೊ ಹಾಗಾಗಿ ಇವತ್ತು ವಾರ್ಡ್ರೋಬನ್ನು ನೀಟ್ ಮಾಡಿರ್ತಾ ಇದ್ದೇನೆ ನೋಡಿ. ಇದು ಮುಗಿಯೋದೇ ಅಲ್ಲ, ಅಷ್ಟು ದೊಡ್ಡ ಕೆಲಸ ಇದು. ವಾರ್ಡ್ರೋಬ್ ಮಾತ್ರ ನೀಟ್ ಮಾಡಿಡೋದು ತುಂಬ ತಲೆನೋವಿನ ಕೆಲಸ. ಯಾವ ಬಟ್ಟೆ ಎಲ್ಲಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಆದರೂ ಈಗ ತೊಗೊಂಡು ಕೂತ್ಕೊಂಡ್ರೆ 1 ತಾಸಾದರೂ ಆಗ್ತದೆ. ಇದು ಇನ್ನೂ ತಿಂಡಿಗೇನು ರೆಡಿ ಮಾಡಿಲ್ಲ. ರಾತ್ರಿ ಏನು ತಿನ್ನೋದು ಅಂತ ಚಪಾತಿ ಇಟ್ಟಿದ್ದೆ, ಹೊರಗೆ ತೆಗೆದು ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇತ್ತು. ಇವತ್ತು ಲೇಟೇ ಆಗ್ತದೆ. ಇದೆಲ್ಲ ಕ್ಲೀನಾಗಿ ಕ್ಲಿಯರ್ ಮಾಡಿದ್ಮೇಲೆ ಕಿಚನಿಗೆ ಹೋಗ್ತೇನೆ. ಇಲ್ಲಿ ನಾನು ಹಡ್ಕೊಂಡು ಕೂತ್ಕೊಂಡಿದ್ದೇನೆ, ಅಲ್ಲಿ ನಮ್ಮ ಮನೆಗ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.